ಜೀವನನೇ ಬೇಡ ಅನಿಸ್ತಾ ಇರುತ್ತೆ. ಆ ಜೀವನದಲ್ಲಿ ಜಿಗುಪ್ಸೆ ಅನ್ನೋದು ಜಾಸ್ತಿ ಬಂದಿರುತ್ತೆ. ಆ ಜಿಗುಪ್ಸೆ ಎಲ್ಲ ಕಡೆ ಇರ್ತಕ್ಕಂಥ ಭಾಗ್ಯ, ಒಳ್ಳೆ ಆರೋಗ್ಯ, ಒಳ್ಳೆ ಸಂಪತ್ತನ್ನು ಕೊಡ್ತಕ್ಕಂಥವನು ಕುಂಭರಾಶಿಯಲ್ಲಿ ಭಗವಂತ ಸಾಕ್ಷಾತ್ ಅವರವರ ಮನೆಯಲ್ಲೇ ಕುಲದೇವರಾಗಿರ್ತಕ್ಕಂಥ ನಮ್ಮ ಕುಲದೇವರು ಶ್ರೀನಿವಾಸ ಆಗಿರ್ಬೋದು, ನರಸಿಂಹದೇವರಾಗಿರ್ಬೋದು, ನಂಜನಗೂಡಿನ ನಂಜುಂಡೇಶ್ವರ ಆಗಿರ್ಬೋದು, ಧರ್ಮಸ್ಥಳದ ಮಂಜುನಾಥನಾಗಿರ್ಬೋದು, ಉಡುಪಿಯ ಕೃಷ್ಣನಾಗಿರ್ಬೋದು, ರಂಗನಾಥ ಸ್ವಾಮಿ ಆಗಿರ್ಬೋದು, ಇನ್ನೂ ಕೆಲವಾರು ದೇವತೆಗಳು ಕಾಳಭೈರವ ಆಗಿರ್ಬೋದು, ಇಂಥ ಎಲ್ಲ ಭೈರವೇಶ್ವರ ಸ್ವಾಮಿ ಆಗಿರ್ಬೋದು, ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರೆ ಅವರೆಲ್ಲ. ಅದಕ್ಕೋಸ್ಕರವಾಗಿ ಅವರಿಗೆಲ್ಲ ರೀತಿಯ ಅನುಗ್ರಹ ಇದೆ ಅವರಿಗೆ. ಯಾಕೆಂದರೆ ಏನೂ ಕೆಲಸ ಮಾಡಬೇಕಾಗಿಲ್ಲ ಅವರು. ಅದು ಒಳ್ಳೆ ರೀತಿ, ಒಳ್ಳೆ ಮಾರ್ಗ, ಒಳ್ಳೆ ಸಂಪತ್ತು ಬರ್ತಕ್ಕಂಥ ಭಾಗ್ಯ ಅದು. ಅವರು ಏನೂ ಮಾಡಬೇಕಾಗಿಲ್ಲ. ನರಸಿಂಹದೇವರಿಗೆ ಒಂದು ಪೂಜೆ, ಆ ನರಸಿಂಹದೇವರ ಅಭಿಷೇಕ, ಆ ಅಭಿಷೇಕವನ್ನು ಮಾಡಿ ಆ ತಿಂಗಳಲ್ಲಿ ಆ 15 ಅದಂದರೆ 3 ಮಾಸ, ಅಂದರೆ ಒಂದು ಮಾಸ 3 ತಿಂಗಳಲ್ಲಿ ಅವರು ಮಜ್ಜಿಗೆ, ಹಾಲು, ಮೊಸರು ಇಂಥವೆಲ್ಲ ದಾನವನ್ನು ಮಾಡಿದಾಗ ಕುಂಭರಾಶಿಯವರಿಗೆ ವಿಶೇಷವಾಗಿ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇದೆ. ಆ ಮಜ್ಜಿಗೆಯನ್ನು ಕೊಟ್ಟಾಗ, ಆ ಬ್ರಾಹ್ಮಣರು ಬಂದಾಗ ಮಜ್ಜಿಗೆ, ಹಾಲು ಇಂಥವೆಲ್ಲ ಕೊಟ್ಟಾಗ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಫಲ ಸಿಗ್ತಕ್ಕಂಥ ಭಾಗ್ಯ ಇದೆ. ಆರೋಗ್ಯ ಸಮಸ್ಯೆ ಇದ್ದರೂ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇದೆ. ಜಮೀನ ವ್ಯವಹಾರದಲ್ಲಿ ಏನೇ ತೊಂದರೆ ಆಗಿರ್ತಕ್ಕಂಥದ್ದಿದ್ರೂ ಅದು ಪರಿಹಾರ ಮಾಡ್ತಕ್ಕಂಥದ್ದಾಗ್ತದೆ. ಅದಕ್ಕೆ ದಾಸರು ಹೇಳ್ತಾರೆ, ಒಪ್ಪಿಡಿ ಅವಲಕ್ಕೀಗ ಕೊಟ್ಟವನಿಗೆ ಅಪ್ಪಿ ಕೊಟ್ಟೆಯೋ ಭಾಗ್ಯವ. ಕೊಟ್ಟಿದ್ದು 3 ಇಡಿ ಅವಲಕ್ಕಿನ, ಆ 3 ಇಡಿ ಅವಲಕ್ಕಿ ತೊಗೊಂಡು ಕೊಟ್ಟ ಕೃಷ್ಣನಿಗೆ ಅವರ ಮನೆಯೇ ಉದ್ಧಾರ ಮಾಡ್ತಕ್ಕಂಥವನಾದ. ಅದೇ ರೀತಿಯಾಗಿ ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಭಗವಂತನ ಚಿಂತನೆಯನ್ನು ಮಾಡಿ, ಭಗವಂತನಿಗೋಸ್ಕರವನ್ನು ಮಾಡಿ, ಭಗವಂತ ಇದು ನೀನು ನಿಂತು ನನ್ನ ಮಾಡಿಸ್ತಾ ಇದೆಯಾ ಅಂತ ಮಾಡಿದಾಗ ಆ ಮಾಡಿದ ಒಂದು ಸುಖ ಎಲ್ಲ ರೀತಿ ಅನುಕೂಲ ಮಾಡ್ತಕ್ಕಂಥ ಭಾಗ್ಯ ಇದೆ. ಆ ಭಾಗ್ಯದಿಂದ ನಮಗೆ ಕುಲವನ್ನೆಲ್ಲ ಉದ್ಧಾರ ಮಾಡ್ತಕ್ಕಂಥದ್ದಾಗ್ತಾನೆ. ಆ ಭಗವಂತ ನಮ್ಮ ಕುಲವನ್ನು ಉದ್ಧಾರ ಮಾಡಬೇಕಾದ್ರೆ ಕುಂಭರಾಶಿಯವರಿಗೆ ಯಾವುದೇ ಒಂದು ಕಷ್ಟಗಳಿದ್ದರೂ, ಏನೇ ಒಂದು ತೊಂದರೆ ಇದ್ದರೂ ಆ ಭಗವಂತ ಸಾಕ್ಷಾತ್ ನರಸಿಂಹದೇವರ ಅನುಗ್ರಹದಿಂದಲೇ ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇದೆ ಕುಂಭರಾಶಿಯವರಿಗೆ. ಆ ಕುಂಭರಾಶಿ ಹುಟ್ಟಿದವರಿಗೆ, ಕುಂಭರಾಶಿ ಇರ್ತಕ್ಕಂಥವರಿಗೆ ನರಸಿಂಹೋ ಅಖಿಲ ಜ್ಞಾನ ಮತ್ತು ದ್ವಾಂದ ದಿವಾಕರ ಜಯತಿ ಅಂದರೆ ಸುಜ್ಞಾನ ಸುಖ ಶಕ್ತಿ ಪಯೋನಿಧಿ ಇಂದ ನರಸಿಂಹದೇವರು ಸ್ಮರಣೆಯಿಂದ ಎಲ್ಲ ಆರೋಗ್ಯವನ್ನು, ಭಾಗ್ಯವನ್ನು, ಧನಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತೇಳಿ ಕುಂಭರಾಶಿಯವರಿಗೆ ಎಲ್ಲ ರೀತಿಯ ಕಷ್ಟಗಳನ್ನು ಪರಿಹಾರ ಮಾಡಪ್ಪ ಅಂಥೇಳಿ ಆ ನರಸಿಂಹದೇವರ ಒಬ್ಬರ ಶಿಷ್ಯರಾಗಿರ್ತಕ್ಕಂಥವ್ರು ರಾಘವೇಂದ್ರ ಸ್ವಾಮಿಗಳು ಅವರು ಕೇಳಿದ್ರಂತೆ, ಬೇಡಿದ ವರವ ಕೊಡುವ ಭಕ್ತರ ತಪ್ಪು ನೋಡಾದೆ ಬಂದು ಪೊರೆವಾ. ಏನೇ ಒಂದು ಕಷ್ಟ ಹೇಳಿದ್ರು ಆ ನರಸಿಂಹದೇವರ ಹತ್ರ ರಾಘವೇಂದ್ರ ಸ್ವಾಮಿಗಳು ನಿಂತ್ಕೊಂಡಾಗ ಆ ಗುರುಗಳು ಪ್ರಹ್ಲಾದರಾಜರು, ರಾಘವೇಂದ್ರ ಸ್ವಾಮಿಗಳು, ವ್ಯಾಸರಾಜರು, ಬ್ರಹ್ಮಣ್ಯ ತೀರ್ಥರು, ರಘೋತ್ತಮ ತೀರ್ಥರು, ವಾದಿರಾಜರು, ಪ್ರತಿಯೊಬ್ಬರೂ ಎಲ್ಲ ದೇವಾಲಯಗಳು ನಿಂತ್ಕೊಂಡಾಗ ಎಲ್ಲರನ್ನೂ ಉದ್ಧಾರ ಮಾಡ್ತಕ್ಕಂಥವ್ರು ಆಗ್ತಾರೆ. ಅವರ ಹತ್ರ ನಾವು ಹೋಗೋಕ್ಕಾಗಲ್ಲಂತೆ. ಅದಕ್ಕೋಸ್ಕರ ಇಂಥ ಗುರುಗಳ ಹತ್ರ ನಾವು ಹೋದಾಗ ಆ ಗುರುಗಳು ವಿಶೇಷವಾಗಿ ಅನುಗ್ರಹ ಮಾಡ್ತಕ್ಕಂಥ. ಅದಕ್ಕೆ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ತಿ ಅಂತ ಆ ಗುರುಗಳ ಸ್ಮರಣೆ, ಆ ಗುರುಗಳ ಅನುಗ್ರಹ ಎಲ್ಲರಿಗೂ ಸಂಪೂರ್ಣವಾಗಿ ಆಗಲಿ ಅಂತೇಳಿ ಕುಂಭರಾಶಿಯವರಿಗೆ ಆರೋಗ್ಯ, ಭಾಗ್ಯ, ಧನ, ಧಾನ್ಯ, ಸಮೃದ್ಧಿ ಆಗಿಕೊಟ್ಟು ಎಲ್ಲರನ್ನೂ ಉದ್ಧಾರ ಮಾಡಪ್ಪ ಅಂತೇಳಿ ಭಗವಂತ ಉದ್ಧಾರ ಮಾಡಲಿ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.